ಅದನ್ನು ನೀವು ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಪೀಲ್ ಹೋದರು ಸರ್ಕಾರ. ಅದನ್ನು ಮನ್ನಣೆ ಮಾಡಿದೆ ಸರ್ವೋಚ್ಚ ನ್ಯಾಯಾಲಯ. ಅಷ್ಟೇ, ಅಲ್ಲಿಗೆ ಆಯ್ತಲ್ಲ. ಅವ್ರಿಗೆ ಇನ್ನೂ ಅವಕಾಶ ಇರ್ಬೋದು, ಅಗ್ರೀವ್ಡ್ ಪಾರ್ಟಿಗೆ ಅವ್ರಿಗೆ ಇನ್ನೂ ಅವಕಾಶ ಇರ್ಬೋದು, ಕಾನೂನಿನಲ್ಲಿ ಅವಕಾಶಗಳು ಬೇಕಷ್ಟಿದೆ. ಆದರೆ ಈಗಿನ ಪರಿಸ್ಥಿತಿಗೆ ಏನು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ ಅದು ನಮಗೆ, ನಮ್ಮ ಸರ್ಕಾರಕ್ಕೆ ಅದು ಅಂತಿಮ. ಆದರೆ ಅವರು ಬೇರೆ ರೂಪದಲ್ಲಿ ಅಪೀಲ್ ಹೋಗಿ ಅವರು ಏನು ಮಾಡ್ಕೋಬೋದು, ಅದು ಅವ್ರಿಗೆ ಬಿಟ್ಟಿದೆ. ಧರ್ಮಸ್ಥಳದ ವಿಚಾರ ನಾನು ಹೆಚ್ಚು ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ಸ್ಪೆಷಲ್ ಟಾಸ್ಕ್ ಫೋರ್ಸ್ ನಾವೇನು ಮಾಡಿದ್ದೀವಿ, SIT ಏನು ಮಾಡಿದ್ದೀವಿ, ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ವಿ. ಆ ಇನ್ವೆಸ್ಟಿಗೇಷನ್ ನಡೀತಾರೆ. ಸ್ವಲ್ಪ ಅಲ್ಲ ರೀ, ಬಂದೂಕನೇ ಜಂಪ್ ಮಾಡಕ್ಕೆ ಹೋಗ್ತಿರಲ್ಲ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ನಿರ್ದಿಷ್ಟವಾದಂಥ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟಿದ್ದೀವಿ ಅವ್ರಿಗೆ. ಅವರು ಅದನ್ನು ಮಾಡ್ತಾಯಿದ್ದಾರೆ. ಆ ವರದಿ ಬರೋವರೆಗೂ ನೀವು ಮಾಧ್ಯಮದವ್ರು ಹೇಳ್ತೀರಾ ಅಂತ ನಾನು ಹೇಳಲ್ಲ. ನಿಮ್ಮ ಕಣ್ಣಿಗೆ ಏನೋ ಬೀಳುತ್ತೆ ಅಥವಾ ಏನೋ ಕೇಳ್ತೀರಾ ಅದನ್ನು ಹೇಳ್ತೀರಾ ನೀವು, ಅಥವಾ ಅದು ಬರೀತೀರಾ. ನಾನು ಹೇಳೋಕ್ಕಾಗಲ್ಲ. ಐ ಹ್ಯಾವ್ ಟು ಗೆಟ್ ದಿ ರಿಪೋರ್ಟ್ ಆ್ಯಂಡ್ ದೆನ್ ಟಾಕ್. ಅಲ್ಲಲ್ಲ, ಕೇಳಿ. ಅದಕ್ಕೆ ಅಲ್ಲಿವರೆಗೂ ನಾವು ಕಾಯ್ತೀವಿ. ಇಲ್ಲಿಯವರೆಗೂ ಯಾವುದೇ ಇಂಟರಿಮ್ ವರದಿ ಬಂದಿಲ್ಲ. ನೋ ಇಂಟರಿಮ್ ರಿಪೋರ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಟು ದಿ ಗೌರ್ಮೆಂಟ್. ಅದರಿಂದ ವರದಿ ಪೂರ್ತಿ ಬರುತ್ತೆ, ಇಲ್ಲ ಅವ್ರಿಗೆ ಲೇಟ್ ಆಗ್ಬೋದು ಅಂದ್ಕೊಳ್ಳಿ ಇನ್ವೆಸ್ಟಿಗೇಷನ್, ಗೊತ್ತಿಲ್ಲ ನನಗೆ. ಐ ಹ್ಯಾವ್ ನೋ ಐಡಿಯಾ. ಅಕಸ್ಮಾತ್ ಆ ರೀತಿ ಆದರೆ ಅವರು ವರದಿ ಇಂಟರಿಮ್ ಕೊಡ್ಬೋದು. ಆದರೆ ನಾವು ಪೂರ್ಣ ಮಾಡ್ತೀವಿ, ನಮ್ಗೆ ಕೊಟ್ಟಿರೋ ಜವಾಬ್ದಾರಿನ ಪೂರ್ಣ ಮಾಡ್ತೀವಿ ಅಂದರೆ ವರದಿ ಕೊಡ್ತಾರೆ. ಅದನ್ನು ನಾವು ಸರ್ಕಾರದಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಅದನ್ನು ರಿಜೆಕ್ಟ್ ಮಾಡ್ತೀವಿ, ಏನೋ ಮಾಡ್ತೀವಿ. ಅದು ಸಂಪುಟದ ತೀರ್ಮಾನ, ನಾನೀಗ ಹೇಳೋಕ್ಕಾಗಲ್ಲ. ಈ ಮಧ್ಯೆ ಆಗಸ್ಟ್ 17ನೇ ತಾರೀಕು ಬಿಜೆಪಿ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಹೋಗ್ಲಿ, ಒಳ್ಳೇದಾಗಲಿ. ಮಂಜುನಾಥ ಅವರಿಗೆ ಒಳ್ಳೆಯದನ್ನು ಮಾಡಲಿ. ಅಲ್ಲಲ್ಲ, ತಳಿರಿ. ಮಂಜುನಾಥ ಅವರಿಗೆಲ್ಲ ಒಳ್ಳೇದು ಮಾಡಲಿ. ನಮಗೆ ವರದಿ ಬರೋವರೆಗೂ ನಾವೇನು ಅವರಿಗೆ ಏನು ಹೇಳೋಕ್ಕಾಗಲ್ಲ. ಸದನದಲ್ಲಿ ನಿನ್ನೆ ದಿವಸ ಇದೇ ಮಾತು ಹೇಳಿದ್ದೀನಿ, ಎಲ್ಲಿಯವರೆಗೂ ರಿಪೋರ್ಟ್ ಬರೋದಲ್ಲ ಅಲ್ಲಿವರೆಗೂ ನಾವು ಯಾರು ಏನು ನಾನು ನೀವು ಚರ್ಚೆನೇ ತಗೋಬೇಡಿ ಅಂತೇಳಿ ಮಾನ್ಯ ಸಭಾಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿದೆ ನಾನು. ನಮ್ಮ ಹೌಸ್ ರೂಲ್ಸ್ ಪ್ರಕಾರ ದ ಮ್ಯಾಟರ್ ಈಸ್ ಇನ್ ದಿ ಕೋರ್ಟ್, ಅದು ಸಬ್ಜುಡಿಸ್ ಆಗುತ್ತೆ, ಆದ್ದರಿಂದ ಬೇಡ ಚರ್ಚೆ ಅಂತ. ಅದರಲ್ಲಿ ಒಂದು ಪ್ರಾವಿಷನ್ ಏನಿದೆ ಅಂದರೆ, ಯಾವುದೇ ರೆಫರೆನ್ಸ್ ತಗೊಂಡಾಗ ಅದು ಇದು ಇನ್ವೆಸ್ಟಿಗೇಷನ್ಗಾಗಲಿ ಅಥವಾ ಯಾರ್ದೋ ಮನಸ್ಸಿಗಾಗಲಿ ನೋವಾಗದ ಹಾಗೆ ನೀವು ಚರ್ಚೆ ಮಾಡ್ಬೋದು ಅಂತ ಒಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ಚರ್ಚೆಗೆ ಅಲೋ ಮಾಡಿದರು ನಿನ್ನೆ, ಗೊತ್ತಾಯ್ತಾ? ನಾಳೆ ಉತ್ತರ ಕೊಡ್ತೀನಿ, ಸೋಮವಾರ ಅದಕ್ಕೆ ರಿಪ್ಲೈ ಮಾಡ್ತೀನಿ.